ಎಲ್ಲರಿಗೂ ನಮಸ್ಕಾರ. ನಿಜವಾದ ಸಂತೋಷ ಅಂದ್ರೆ ಏನು? ಅದು ಎಲ್ಲಿ ಸಿಗುತ್ತೆ? ನಾವೆಲ್ಲರೂ ಇದನ್ನೇ ಅಲ್ವಾ ಹುಡುಕ್ತಿರೋದು? ಬನ್ನಿ, ಈ ಪ್ರಶ್ನೆಗಳಿಗೆ ಉತ್ತರ ಹುಡುಕೋಕೆ ಒಂದು ಚಿಕ್ಕ ಆದ್ರೆ ತುಂಬಾನೇ ಆಳವಾದ ಅರ್ಥ ಇರೋ ಒಂದು ಕಥೆಯನ್ನ ನೋಡೋಣ. ಹೌದು, ನಾವೆಲ್ಲರೂ ಸಂತೋಷವನ್ನೇ ಅಲ್ವಾ ಹುಡುಕೋದು? ಆದ್ರೆ ಅದನ್ನ ಎಲ್ಲಿ ಹುಡುಕ್ಬೇಕು ಅನ್ನೋದೇ $1,000,000 ಪ್ರಶ್ನೆ. ಬಹುಶಃ ಈ ಪ್ರಶ್ನೆಗೆ ಉತ್ತರ ಒಂದು ಸಿಂಪಲ್ ಆದ ದೃಷ್ಟಾಂತ ಕಥೆಯಲ್ಲಿ ಅಡಗಿರ್ಬೋದು. ಸರಿ, ಈ ಕಥೆಯ ಸಂದೇಶವನ್ನ ಪೂರ್ತಿಯಾಗಿ ಅರ್ಥ ಮಾಡ್ಕೊಳ್ಳೋಕೆ ನಾವಿದನ್ನ 4 ಭಾಗಗಳಾಗಿ ನೋಡೋಣ. ಮೊದಲು ದೇವರ ಆಗಮನ, ಆಮೇಲೆ ದುರಾಸೆ ಮತ್ತೆ ಸಂತೃಪ್ತಿ ನಡುವಿನ ಹೋರಾಟ, ನಂತರ ಒಂದು ದೈವಿಕ ವಿಚಾರಣೆ, ಮತ್ತು ಕೊನೆಗೆ ಆ ಸುಖದ ರಹಸ್ಯ ಏನು ಅನ್ನೋದು. ಸರಿ, ಕಥೆ ಶುರುವಾಗೋದೇ ಒಂದು ಇಂಟ್ರೆಸ್ಟಿಂಗ್ ಸನ್ನಿವೇಶದಿಂದ. ಏನಪ್ಪಾ ಅಂದ್ರೆ, ಒಮ್ಮೆ ದೇವರು ಭೂಮಿಯಲ್ಲಿ ಮನುಷ್ಯರು ಹೇಗಿದ್ದಾರೆ ಅಂತ ನೋಡಕ್ಕೆ ಅಂತ ತಾನೇ ಖುದ್ದಾಗಿ ಕೆಳಗಿಳಿದು ಬರ್ತಾನೆ. ದೇವ್ರು ಭೂಮಿಗೆ ಬಂದ ಮೇಲೆ ಆತನಿಗೆ 2 ವ್ಯಕ್ತಿಗಳು ಎದುರಾಗ್ತಾರೆ. ಇಬ್ರು ಸಂಪೂರ್ಣವಾಗಿ ಬೇರೆ ಬೇರೆ. ಒಬ್ಬ ಎಷ್ಟಿದ್ರೂ ಸಾಲ್ದು ಅಂತ ಆಳೋನು, ಇನ್ನೊಬ್ಬ ಇರೋದ್ರಲ್ಲೇ ಖುಷಿಯಾಗಿ ನಗೋನು. ಇಲ್ಲಿಂದನೇ ನೋಡಿ ಕತೆಗೆ ನಿಜವಾದ ಟ್ವಿಸ್ಟ್ ಸಿಗೋದು. ಹಾಗಾದ್ರೆ ಯಾರು ಈ 2 ವ್ಯಕ್ತಿಗಳು? ಅವರ ಜೀವನ ಹೇಗಿತ್ತು? ಬನ್ನಿ, ಈಗ ದುರಾಸೆ ಅನ್ನೋ ಒಂದು ಪ್ರಪಂಚ ಮತ್ತೆ ಸಂತೃಪ್ತಿ ಅನ್ನೋ ಇನ್ನೊಂದು ಪ್ರಪಂಚ, ಇವೆರಡನ್ನೂ ಸ್ವಲ್ಪ ಹತ್ತಿರದಿಂದ ಗಮನಿಸೋಣ. ನಮ್ಮ ಕಥೆಯ ಮೊದಲ ಪಾತ್ರ ರಾಮು. ಇವನನ್ನ ದುರಾಸೆಯ ಪ್ರತಿರೂಪ ಅಂತಾನೆ ಹೇಳ್ಬೋದು. ಎಷ್ಟಿದ್ರೂ ಸಾಲ್ದು, ಇನ್ನೂ ಬೇಕು ಅನ್ನೋ ಮನಸ್ಥಿತಿ. ಇನ್ನು ಎರಡನೇ ಪಾತ್ರ ಸೋಮು. ಇವನು ತದ್ವಿರುದ್ಧ, ಇರೋದ್ರಲ್ಲೇ ತೃಪ್ತಿಪಟ್ಕೊಂಡು ಆರಾಮಾಗಿರೋನು. ರಾಮುವಿನ ಇಡೀ ಜೀವನದ ಫಿಲಾಸಫಿನೇ ಇದು ನೋಡಿ. ಇದು ಸಾಲ್ದು, ನನಗಿನ್ನಷ್ಟು ಬೇಕು. ಅವನತ್ರ ದುಡ್ಡಿತ್ತು, ಆಸ್ತಿ ಇತ್ತು, ಆದ್ರೆ ಮನಸ್ಸಿಗೆ ಸಮಾಧಾನ ಅನ್ನೋದೇ ಇರಲಿಲ್ಲ. ಆದ್ರೆ ಸೋಮುವಿನ ಕಥೆನೇ ಬೇರೆ. ಅವನನ್ನ ಕೇಳಿದ್ರೆ ಅವನು ನಗ್ತಾ ಹೇಳ್ತಿದ್ದ, ನನಗೆ ಬೇಕಾಗಿರೋದೆಲ್ಲ ನನ್ನತ್ರ ಇದೆ. ಅವನು ಮಾತುಗಳಲ್ಲಿ ಕೃತಜ್ಞತೆ ಇತ್ತು, ಮನಸ್ಸಲ್ಲಿ ಶಾಂತಿ ಇತ್ತು. ಈಗ ನೋಡಿ, ಇವರಿಬ್ಬರ ನಡುವಿನ ವ್ಯತ್ಯಾಸ ಎಷ್ಟು ಕ್ಲಿಯರ್ ಆಗಿದೆ ಅಂತ. ಒಂದ್ಕಡೆ ರಾಮು, ಅವನತ್ರ ಚಿನ್ನ, ದುಡ್ಡು ಎಲ್ಲಾನೂ ಇತ್ತು, ಆದರೆ ಮನಸ್ಸಲ್ಲಿ ಯಾವಾಗ್ಲೂ ಇನ್ನೂ ಸಾಲ್ದು ಅನ್ನೋ ಕೊರಗು. ಇನ್ನೊಂದ್ಕಡೆ ಸೋಮು, ಅವನತ್ರ ಇದ್ದಿದ್ದು ಒಂದು ಚಿಕ್ಕ ತೋಟ ಅಷ್ಟೇ, ಆದ್ರೆ ಅವನ ಮನಸ್ಸು ತುಂಬಾನೇ ಶ್ರೀಮಂತವಾಗಿತ್ತು, ಇರೋದೇ ಸಾಕು ಅನ್ನೋ ತೃಪ್ತಿಯಿಂದ. ಅಂದ್ರೆ ನೋಡಿ, ನಿಜವಾದ ಸಂಪತ್ತು ಇರೋದು ಹೊರಗಲ್ಲ, ನಮ್ಮ ಮನಸ್ಸಲ್ಲಿ. ಸರಿ, ಇಲ್ಲಿಂದ ಕಥೆಯೊಂದು ಬಹುಮುಖ್ಯ ಘಟ್ಟಕ್ಕೆ ಬಂದು ತಲುಪುತ್ತೆ. ಯಾಕಂದ್ರೆ ಈಗ ದೇವರು ಇವರಿಬ್ಬರನ್ನು ಕರೆದು ನಿಜ ಏನು ಅಂತ ತಿಳ್ಕೊಳ್ಳೋಕಂತ ನೇರವಾಗಿ ಪ್ರಶ್ನೆ ಮಾಡಕ್ ಶುರು ಮಾಡ್ತಾನೆ. ದೇವರು ರಾಮು ಹತ್ರ ಹೋಗಿ ಸೀದಾ ಕೇಳ್ತಾನೆ, ರಾಮು, ನಿನ್ನತ್ರ ಎಲ್ಲ ಇದೆ, ಆದ್ರೂ ಯಾಕೆ ನಿನ್ನ ಮುಖದಲ್ಲಿ ಸಂತೋಷ ಇಲ್ಲ? ಯಾಕೆ ನೀನು ಸುಖವಾಗಿಲ್ಲ? ಈ ಒಂದು ಪ್ರಶ್ನೆ ರಾಮುವಿನ ಅಸಮಾಧಾನದ ಮೂಲಕ್ಕೆ ಕೈ ಹಾಕಿದ ಹಾಗೆ ಆಗುತ್ತೆ. ರಾಮುವಿನ ಉತ್ತರ ಕೇಳಿದ್ರೆ ಗೊತ್ತಾಗತ್ತೆ ಅವನ ಪ್ರಪಂಚ ಎಷ್ಟು ಕತ್ತಲಾಗಿತ್ತು ಅಂತ. ಅವನ ಜೀವನದಲ್ಲಿ ಇದ್ದಿದ್ದು ಬರೀ ಸ್ಪರ್ಧೆ, ಇನ್ನೊಬ್ರಿಗಿಂತ ಮುಂದೆ ಹೋಗ್ಬೇಕು ಅನ್ನೋದು. ಭಯ, ಇರೋದೆಲ್ಲ ಕಳ್ಕೊಳ್ತೀನಿ ಅನ್ನೋ ಭಯ. ಮತ್ತೆ ಒತ್ತಡ, ಈ ಸ್ಪರ್ಧೆ ಭಯದಿಂದ ಬರೋ ಒತ್ತಡ. ಅವನ ಹತ್ರ ಇದ್ದ ದುಡ್ಡು ಅವನಿಗೆ ಶಾಂತಿ ಕೊಡಲೇ ಇಲ್ಲ. ಸರಿ, ಇದು ರಾಮುವಿನ ಕಥೆ. ಹಾಗಾದ್ರೆ ಸೋಮು, ಅವನ ಪ್ರಪಂಚ ಹೇಗಿತ್ತು? ರಾಮುವಿಗಿಂತ ಪೂರ್ತಿ ಬೇರೆ, ಯಾಕಂದ್ರೆ ಅವನ ಸಂತೋಷದ ಅಡಿಪಾಯನೇ ಬೇರೆ ಇತ್ತು. ಈಗ ಸೋಮುವಿನ ಪ್ರಪಂಚವನ್ನ ನೋಡಿ. ಅವನಿಗೆ ನಿಜವಾದ ಖುಷಿ ಸಿಕ್ಕಿದ್ದು ಎಲ್ಲಿ ಗೊತ್ತಾ? ದೊಡ್ಡ ಆಸ್ತಿಯಲ್ಲ, ಬದಲಿಗೆ ತನ್ನ ಕುಟುಂಬದ ಜೊತೆ, ಸ್ನೇಹಿತರ ಜೊತೆ ಕಳೆದ ಸಮಯದಲ್ಲಿ. ಸ್ವಲ್ಪ ಆಟ, ಸ್ವಲ್ಪ ಕೆಲ್ಸ, ಈ ಬ್ಯಾಲೆನ್ಸ್ನಲ್ಲಿ. ಅವನ ಪಾಲಿಗೆ ನಿಜವಾದ ಸಂಪತ್ತು ಅಂದ್ರೆ ಈ ಸಂಬಂಧಗಳೇ ಆಗಿದ್ವು. ಹೀಗೆ ಇಬ್ಬರ ಮಾತುಗಳನ್ನ ಕೇಳಿದ ಮೇಲೆ ದೇವರಿಗೆ ಎಲ್ಲವೂ ಸ್ಪಷ್ಟವಾಗುತ್ತೆ. ಆಗ ದೇವರು ಈ ಕಥೆಯ ಅಂತಿಮ ಸತ್ಯವನ್ನ, ಅಂದ್ರೆ ಆ ಸಂತೋಷದ ನಿಜವಾದ ರಹಸ್ಯವನ್ನ ಎಲ್ಲರಿಗೂ ತಿಳಿಸ್ತಾನೆ. ದೇವರು ಹೇಳಿದು ಇಷ್ಟೇ, ಸಂತೋಷ ಅನ್ನೋದು ಹೊರಗಡೆ ಸಿಗೋ ವಸ್ತು ಅಲ್ಲ, ಅದು ನಿನ್ನೊಳಗೇ ಇದೆ. ನೋಡಿ, ಈ ಒಂದು ಚಿಕ್ಕ ವಾಕ್ಯದಲ್ಲೇ ಇಡೀ ಜೀವನದ ಸಾರಾಂಶ ಅಡಗಿದೆ ಅಲ್ವಾ? ಕೊನೆಗೇನಾಯ್ತು ಅಂದ್ರೆ, ದೇವರು ಸೋಮುವಿನ ತೃಪ್ತಿಯನ್ನ ನೋಡಿ ಅವನಿಗೆ ಆಶೀರ್ವಾದ ಮಾಡ್ತಾನೆ. ಆದ್ರೆ ರಾಮುವಿನ ದುರಾಸೆಗೆ ಅವನನ್ನ ಗದರಿಸ್ತಾನೆ. ಅಂದ್ರೆ ತೃಪ್ತಿಗೆ ಪ್ರತಿಫಲ ಸಿಕ್ತು, ದುರಾಸೆಗೆ ಶಿಕ್ಷೆ ಆಯ್ತು. ಹಾಗಾದ್ರೆ ಈ ಇಡೀ ಕಥೆಯ ನೀತಿ ಏನು? ನಾವು ಕಲಿಬೇಕಾದ ಪಾಠ ಏನು? ಅದು ತುಂಬಾನೇ ಸಿಂಪಲ್. ತೃಪ್ತಿಯೇ ಸುಖಕ್ಕಿರುವ ನಿಜವಾದ ಕೀಲಿಕೈ. ನೋಡಿ, ಈ ಕಥೆ ಎಷ್ಟು ಹಳೆಯದಾದ್ರೂ ಇವತ್ತಿಗೂ ಅಷ್ಟೇ ಸತ್ಯ ಅಲ್ವಾ? ಇದು ನಮ್ಗೆಲ್ಲ ಒಂದು ಸವಾಲು ಹಾಕುತ್ತೆ. ನಮ್ಮ ಸಂತೋಷವನ್ನ ಹೊರಗಡೆ ವಸ್ತುಗಳಲ್ಲಿ, ಬೇರೆಯರಲ್ಲಿ ಹುಡುಕೋದನ್ನ ಬಿಟ್ಟು ನಮ್ಮೊಳಗೆ ಹುಡುಕೋಕೆ ಶುರು ಮಾಡೋದು.
ಹಾಗಾದ್ರೆ ನಮ್ಮೆಲ್ಲರ ಸಂತೋಷದ ಕೀಲಿಕೈ ನಿಜವಾಗಿ ಎಲ್ಲಿದೆ? ಈ ಪ್ರಶ್ನೆಯ ಜೊತೆ ನಿಮ್ಮನ್ನ ಬಿಡ್ತಾ ಈ ಕಥೆಯ ವಿವರಣೆಯನ್ನ ಇಲ್ಲಿಗೆ ಮುಗಿಸೋಣ.